ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಪ್ರತಿದಿನ ನಾವೇನಪ್ಪಾ ಅಂದ್ರೆ ಅಲ್ಲಿ ನಾವು ಟೀಚರ್ಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಶೇರ್ ಮಾಡ್ತೀವಿ. ಆಮೇಲೆ ಕ್ಯೂಸ್ ನಡೆಯುತ್ತೆ. ಸೊ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಸೊ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಒಂದು ವಿಚಾರ ಬಹಳಷ್ಟು ಏನಪ್ಪಾ ಅಂದ್ರೆ ಓಡಾಡ್ತಾ ಇದೆ. ತುಂಬಾ ಆಸ್ಪಿರೆಂಟು ಕರೆ ಮಾಡಿ ಕೇಳ್ತಾ ಇದ್ರಿ. ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸರ್ ಟಿ.ಇ.ಟಿ ನೋಟಿಫಿಕೇಶನ್ ಆಗಿದೆನಾ ಅಂತೇಳಿ. ಯಾಕಂದ್ರೆ ನಿನ್ನೆಯಿಂದ ಇಲ್ಲಿಯವರೆಗೆ ಸಾಕಷ್ಟು ಆ ಪೋಸ್ಟು ಓಡಾಡ್ತಾ ಇದೆ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ವರ್ಷದಲ್ಲಿ 2 ಬಾರಿ ಟಿ.ಇ.ಟಿ ಮಾಡಬೇಕು ಅಂತೇಳಿ ಈಗ ಸಾಕಷ್ಟು ನಾವು ಮನವಿಯನ್ನ ಮಾಡ್ಕೊಂಡಿದ್ದೀವಿ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಇನ್ನೂ ರಿಪ್ಲೈ ಬಂದಿಲ್ಲ. ಆಲ್ರೆಡಿ ಏನಪ್ಪಾ ಅಂದ್ರೆ ಏನು ಡಿಸೆಂಬರ್‌ದಲ್ಲಿ ಡಿಸೆಂಬರ್ 7ಕ್ಕೆ ಏನಪ್ಪಾ ಅಂದ್ರೆ ಟಿ.ಇ.ಟಿನ ಮಾಡಿಸಿದ್ದೀವಿ. ಬಹಳ ಒತ್ತಡ ಹಾಕಿ ಏನಪ್ಪಾ ಅಂದ್ರೆ ಟಿ.ಇ.ಟಿನ ಮಾಡಿಸಿದ್ದೀವಿ. ಬಟ್ ಈ ಬಾರಿ ನಾವು ಯಾವುದೇ ಒತ್ತಡವನ್ನ ಹಾಕಿಲ್ಲ, ಮತ್ತೆ ಹಾಕೋದೂ ಇಲ್ಲ. ಯಾಕಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೆಂಟ್ರಲ್ ಮಾದರಿಯನ್ನ ಅವರು ಫಾಲೋ ಅಪ್ ಮಾಡಬೇಕು. ಅವ್ರು ಬಿಟ್ಕೊಟ್ಟಿರ್ತಕ್ಕಂಥ ವಿಚಾರ ಅದು. ಬಟ್ ಈ ಬಾರಿ ಸರ್ಕಾರ ಒಂದು ನೇಮಕಾತಿಯನ್ನ ಮಾಡಿದ ನಂತರ ಟಿ.ಇ.ಟಿ ಮಾಡಬೇಕು ಅನ್ನುವಂತ ಇಂಟೆನ್ಷನ್‌ದಲ್ಲಿ ಇತ್ತು. ಈಗ ಇವಾಗಾದ್ರೂ ಇದೆ. ನಿನ್ನೆಲ್ಲ ಮೊನ್ನೆ ದಿನ ನಾವೇನ್ ಡಿಪಾರ್ಟ್ಮೆಂಟ್‌ಗೆ ಹೋಗಿದ್ವಲ್ಲ, ಅದೇ ಒಂದು ಸಂದರ್ಭದಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಮಡಿವಾಳ್ ಸರ್ ಏನಪ್ಪಾ ಅಂದ್ರೆ ಗೋವಿಂದ ಮಡಿವಾಳ್ ಸರ್ ಏನಪ್ಪಾ ಅಂದ್ರೆ ಅಲ್ಲಿ ಬಂದಿದ್ರು. ಆ ಸಮಯದಲ್ಲಿ ನಾವೆಲ್ಲ ವಿಚಾರ ಮಾಡಿದ್ವಿ. ಬಟ್ ಯಾವುದು ಅಂತ ಪ್ರಸ್ತಾಪ ಇಲ್ಲ. ಮತ್ತೆ ಸದ್ಯಕ್ಕೆ ಟಿ.ಇ.ಟಿ ಅನ್ನುವಂಥದ್ದು ಅಪ್ರಸ್ತುತ ಅಂತೇಳಿ ಹೇಳಿದ್ದಾರೆ. ಬಟ್ ಮುಂದೆ ಮಾಡ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಹಂಗೇನಾದ್ರೂ ಗೊತ್ತಾದ್ರೆ ನಿಮ್ಗೆ ವಿಷಯ ವಸ್ತುವನ್ನ ನಾನು ತಿಳಿಸ್ತೀನಿ. ಬಟ್ ಸದ್ಯಕ್ಕೆ ಟಿ.ಇ.ಟಿ ಮಾಡುವಂಥದ್ದು ಸರ್ಕಾರದ ಪ್ರಸ್ತಾಪದ ಮುಂದೆ ಇಲ್ಲ. ಸೊ ಈಗ ತಕ್ಷಣ ಏನಪ್ಪಾ ಅಂದ್ರೆ ಸಿ.ಇ.ಟಿ ಮಾಡಬೇಕು ಅಂತೇಳಿ ವಿಚಾರದಲ್ಲಿದೆ. ಏನೋ ಡಿಲೇ ಆದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಏನಪ್ಪಾ ಅಂದ್ರೆ ಟಿ.ಇ.ಟಿ ಮಾಡ್ಬೋದು. ಬಟ್ ಬಹಳ ಜನಕ್ಕೆ ಏನಪ್ಪಾ ಅಂದ್ರೆ ಈಗ ಟಿ.ಇ.ಟಿ ಬೇಕಾಗಿಲ್ಲ, ಸಿ.ಇ.ಟಿ ಬೇಕಾಗಿದೆ. ಸೊ ನೋಡೋಣ, ಹಂಗೇನಾದ್ರೂ ನಿಮ್ಗೆ ಟಿ.ಇ.ಟಿಗೆ ವಿಚಾರ ಅವ್ರೇನಾದ್ರೂ ನೋಟಿಫಿಕೇಶನ್ ಮಾಡಿದ್ರು ಅಥವಾ ಚರ್ಚೆಯಲ್ಲಿ ಇತ್ತು ಅಂತಂದ್ರೆ ನಾನು ನಿಮ್ಗೆ ವಿಷಯ ವಸ್ತುವನ್ನ ತಿಳಿಸ್ಲಿಕ್ಕೆ ತಿಳಿಸ್ತೀನಿ ಖಂಡಿತ. ಸೊ ನೀವು ಗಾಳಿ ಸುದ್ದಿಗೆ ಯಾವುದೇ ಕಾರಣಕ್ಕೂ ಕಿವಿ ಕೊಡಬೇಡಿ. ಯಾಕಂದ್ರೆ ಇದನ್ನೇ ಇಟ್ಕೊಂಡು ಏನಪ್ಪಾ ಅಂದ್ರೆ ಅನೇಕ ಯೂಟ್ಯೂಬರ್ಸ್ಗಳು ಈ ವಿಷಯವನ್ನ ಏನಪ್ಪಾ ಅಂದ್ರೆ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಬಟ್ ಅದನ್ನ ನೋಡ್ಕೊಂಡು ಅಲ್ಲಿಯೂ ನೋಡ್ತೀರಿ, ಇಲ್ಲಿಯೂ ನೋಡ್ತೀರಿ, ಬೇರೆ ಯಾರಾದ್ರೂ ಎಲ್ಲರೂ ಹಂಗೆ ನೋಡುದು ಒಬ್ಬರನ್ನ ಏನಪ್ಪಾ ಅಂದ್ರೆ ಮಾಹಿತಿ ಅಕ್ಯುರೇಟ್ ಆಗಿರ್ತಕ್ಕಂಥ ಒಬ್ಬರನ್ನ ಏನಪ್ಪಾ ಅಂದ್ರೆ ಫಾಲೋ ಅಪ್ ಮಾಡ್ಕೋರು, ಒಬ್ರು ಅಥವಾ ಇಬ್ರು. ಅದನ್ನ ಬಿಟ್ಟು ನೀವು ಎಲ್ಲರಲ್ಲಿ ನೋಡ್ಕೊತ ಹೋದ್ರೆ ಎಲ್ಲಾ ಸಮಯವನ್ನ ಯಾರು ಕೊಡ್ತಾರೆ ಹೇಳ್ರಿ? ನಮ್ ಸಮಯ ಏನಪ್ಪಾ ಅಂದ್ರೆ ಬಹಳ ತುಂಬಾ ಇಂಪಾರ್ಟೆಂಟ್. ನೀವು ಸಮಯವನ್ನ ಒಂದ್ಸಲ ಸಮಯದ ಬೆಲೆ ಯಾರಿಗ ಅರ್ಥ ಆಗೋದಿಲ್ಲ, ಅವ್ರ ಜೀವನದಾಗ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಯಮಾಡಿ ಹೇಳುವಂತದ್ದು, ಸಮಯದ ಕಡೆಗೆ ನೀವೆಲ್ಲ ಒತ್ತನ್ನ ಕೊಡಿ. ಮತ್ತೆ ಸ್ಟಡಿ ಮಾಡ್ತಾ ಬನ್ನಿ. ಸೊ ನೀವು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾ ಬನ್ನಿ. ನೋಡೋಣ ಅದು ಏನೇನೋ ಅದು ಇಲಾಖೆಯಲ್ಲಿ. ನಾವಂತೂ ಈ ಬಾರಿ ಅಂತೂ ಯಾವುದೇ ಕಾರಣಕ್ಕೂ ಲಾಸ್ಟ್ ಟೈಮ್ ಮನವಿ ಮಾಡ್ಕೇಸಿಂದ ಟಿ.ಇ.ಟಿ ಮಾಡಿಸಿದ್ವಲ್ಲ, ಅದನ್ನಂತೂ ಮಾಡಕ್ ನಾವು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಮಾಡೋದಿಲ್ಲ. ಯಾಕಂದ್ರೆ ಫಸ್ಟ್ ಎಲ್ಲರಿಗೂ ಟಿ.ಇ.ಟಿ ಬದಲಿಗೆ ಸಿ.ಇ.ಟಿ ಆಗ್ಬೇಕಾಗಿದೆ. ಅವ್ರ ಇಲಾಖೆದವ್ರು ಏನಾದ್ರು ಮನಸ್ಸು ಮಾಡಿ ಮಾಡುವಂಥದ್ದು. ಯಾಕಂದ್ರೆ ಈಗ ಮತ್ತೆ ಈ ರೆಗ್ಯುಲರ್ ಆಗಿರ್ತಕ್ಕಂಥ ಟೀಚರ್ಸ್‌ಗೆ, ಸರ್ವಿಸ್ ಅಲ್ಲಿ ಇರ್ತಕ್ಕಂಥ ಟೀಚರ್ಸ್‌ಗಳಿಗೆ ಟಿ.ಇ.ಟಿ ಬೇಕಾಗಿದೆ ಇವಾಗ. ಸೊ ಅದು ಒಂದು ಏನಾದ್ರು ಈಗ ಒಂದು ಪವಾಡ ನಡಿಬಹುದು. ಬಟ್ ಇದು ಮಾಹಿತಿ ಇಲ್ಲ ನನಗೆ. ಸೊ ಏನಾದ್ರು ಹಂಗ್ ಮಾಹಿತಿ ಇದ್ರೆ ನಿನ್ನೆ ಮಾಡಿದ್ದನ್ನ ಏನಪ್ಪಾ ಅಂದ್ರೆ ನಾನು ಡಿಪಾರ್ಟ್ಮೆಂಟ್ ಕೇಳಿದ್ದೀನಿ. ಟಿ.ಇ.ಟಿ ಬಗ್ಗೆ ಯಾವುದೇ ರೀತಿ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ನೀವೇನು ಈಗ HSTRಗೆ ಟಿ.ಇ.ಟಿ ಬೇಕಾಗಿಲ್ಲ. ಬಿ.ಎಡ್ ಆದವರು ಸಹಜವಾಗಿ HSTRಗಳನ್ನ ನೀವು ಸ್ಟಡಿ ಮಾಡ್ತಾ ಬನ್ನಿ. ಅದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆ ಸ್ನೇಹಿತರೆ, ಎಲ್ರು ಏನಪ್ಪಾ ಅಂದ್ರೆ ಸ್ಟಡಿ ಮಾಡ್ಕೊಳ್ಳಿ. ಮತ್ತೆ ಈಗ ಪಿ.ಎಸ್.ಟಿ, ಜಿ.ಪಿ.ಟಿ ಅದಕ್ಕೆ ಮಾತ್ರ ಸಮಸ್ಯೆ ಇರುತ್ತೆ. ಟಿ.ಇ.ಟಿ ಪೇಪರ್ 1, ಪೇಪರ್ 2. ಆಮೇಲೆ ಈಗ ಕ್ರೈಸ್ ವಸತಿ ಶಾಲೆದು ಕನ್ಫರ್ಮ್ ಆಗ್ತದ. ಸೊ ಅಲ್ಲಿ ನೀವು ಹೆಚ್ಚಿನ ಒತ್ತನ್ನು ಕೊಡಿ. ಅಲ್ಲಿ ಏನಪ್ಪಾ ಅಂದ್ರೆ ಟಿ.ಇ.ಟಿ ಪೇಪರ್ 2 ಪೇಪರ್ ಬೇಕೇ ಬೇಕು. ಓಕೆನಾ? ಸೊ ಯಾವ್ದು ನಿಮ್ದು ಕ್ವಾಲಿಫೈಡ್ ಇದೆ, ಯಾವ್ದ್ರಲ್ಲಿ ನೀವು ಸ್ಟ್ಯಾಂಡ್ ಆಗಿದ್ದೀರಿ, ಇದನ್ನ ತಗೊಳ್ಳೇಬೇಕು ಅನ್ನೋಂತ ಇದ್ರಲ್ಲ. ಸೊ ನೀಟಾಗಿ ನೀವು ಸಿಲೆಬಸ್ ಅನ್ನ ಮುಂದೆ ಇಟ್ಕೊಂಡು ಸ್ಟಡಿ ಮಾಡ್ತಾ ಬನ್ನಿ. ಹಂಗೇನಾದ್ರೂ ಟಿ.ಇ.ಟಿ ಬಗ್ಗೆ ಮಾಹಿತಿ ಬತ್ತು ಅಂತಂದ್ರೆ ಖಂಡಿತ ಏನಪ್ಪಾ ಅಂದ್ರೆ ನಮಗೆ ಬೇಗ ಬರುತ್ತೆ ನಮಗೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಖಂಡಿತ ನಿಮಗೆ ಮಾಹಿತಿಯನ್ನ ತಿಳಿಸುವಂತದ್ದು ಆಗತ್ತೆ. ಥ್ಯಾಂಕ್ ಯು ಸೋ ಮಚ್.